ಏರ್ಪೋರ್ಟ್ ಬಗ್ಗೆ ಭಾರಿ ಹೇಮಾಹೇಮಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ನಾನು ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರ್ಲಿ. ಅದನ್ನ ಒಂದಲ್ಲ ಒಂದು ದಿವಸ ಶಿರಾ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸ್ತಕ್ಕಂಥ ರೀತಿಯಲ್ಲಿ ನಾನು ಶಿರಾವನ್ನು ಅಭಿವೃದ್ಧಿ ಮಾಡ್ತೇನೆ. ಮತ್ತೆ ಕೆಲವೇ ದಿವಸದಲ್ಲಿ ಇಲ್ಲ ಮಾಡಿ ಅದ್ರದ್ದೇನು ಅನುಮಾನ ಮಾಡ್ಬೇಡ, ಅದು ಆಟೋಮೆಟಿಕ್ ಆಗತ್ತೆ. ನಾನು ಹೇಳ್ದೇ ಇದ್ರು ಆಗ್ತದೆ. ಈಗ ನಿಮ್ಗೇನಪ್ಪಾ ಅಂದ್ರೆ ಹೇಮಾವತಿ ಬಂತು, ಭದ್ರಾ ಅರ್ಧಂಬರ್ಧ ಆಗಿದೆ, ಎತ್ತಿನೊಳೆನು ಬರ್ತಾ ಇದೆ. ಎತ್ತಿನೊಳೆನಲ್ಲಿ ನಾನು ಈಗ ಕುಡಿಯ ನೀರಿಗೆ ಕೊಡ್ಬೇಕು ಅಂತೇಳಿ 492 ಹಳ್ಳಿಗಳಿಗೆ ನೀರ್ ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಆಗ್ತದೆ ಗೊತ್ತಿಲ್ಲ. ಯೋಜನೆ ಇನ್ನೊಂದು 15 ತಿಂಗಳೊಳಗೆ ಪೂರ್ಣ ಆಗ್ತದೆ. ಈ ನಾಡಿನ ದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನನಗೇನಾದ್ರೂ ಶಕ್ತಿ ಕೊಟ್ರೆ ಏರೋಪ್ಲೇನು ಎಮ್ದೊರೆಯಿಂದ ಮುಗುಲನ್ನ ನೋಡ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಆಸೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಬಹುಶಃ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಇಲ್ಲಿ ನೋಡಿದಾಗ ನನಗೆ ಇದು ನಾನು 2008ರಿಂದಲೂ ಕೂಡ ಒಂದು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಭಾಗ. ಈ ಭಾಗ ಕೆರೆ ಆಗ್ಲಿ, ಚಿಕ್ಕನಹಳ್ಳಿ ಆಗಿರ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಒಂದು ಕಡೆಗೆ ನಮಗ ಒಂದು ದಿನಕ್ಕೆಲ್ಲ ಒಂದು ವಾರಕ್ಕಾರ ಒಂದ್ ದಿವಸ ನಮ್ಮ ಇಲ್ಲಿ ಮುಖಂಡರುಗಳೆಲ್ಲ ಮನಸ್ಸಿನಾಗ ಜ್ಞಾಪಿಸ್ಕೊಂತ ಇರ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನನಗೆಲ್ಲ ಒಂದು ಕಡೆಗೆ ಈ ಸಂಬಂಧ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ ಏನೆಲ್ಲ ಆಗ್ತದೆ. ನಾನು ಕೈಲಾದಂತ ಪ್ರಯತ್ನವನ್ನು ಮಾಡ್ತೀನಿ. ನಾನು ಬಯಸ್ತಕ್ಕಂಥದ್ದು, ನೀವು ವ್ಯವಸಾಯ ಮಾಡಿ ಬದುಕೋದಕ್ಕೆ ಕಷ್ಟ ಇದೆ. ಭತ್ತ ಬೆಳೆದು ಇವತ್ತು ಭತ್ತವನ್ನ ನನಗೆ ಕಳ್ಳಬಳದಲ್ಲಿ ಒಬ್ಬ 2 ಎಕರೆ ಭತ್ತ ಬೆಳೆದಿದ್ದ. ಈಗ 3-4 ವರ್ಷದಲ್ಲಿ ಅವನು ಭತ್ತ ಬೆಳೆದಿದ್ದಾನೆ ಅಂತೇಳಿ ಅವನ್ನ ಹೋದಾಗೆಲ್ಲ ಹೋಗಿ ಅವನ ಮಾತಾಡ್ತಾ ಇದ್ದೆ. ಅವನು ಕಣ್ಣೀರ್ ಹಾಕನು, ಹಣ ನನಗೇನು ಸಿಗೋದಿಲ್ಲ, ಏನು ಬಿಡೋದಿಲ್ಲ ಅಂತೇಳಿ. ಕೊನೆಗೆ 2 ಎಕರೆ ಭತ್ತನ ಅವನು ಕೊಯ್ಯೋದಕ್ಕೆ ಹೋಗ್ಲಿ, ದನ ಬಿಟ್ಟು ಮೇಯಿಸ್ಬಿಟ್ಟ. ಅಂದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ತಗೊಂಡೋಗಿ ಇದನ್ನ ಮಾಡ್ಲಿ ಅಂತೇಳಿ. ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಶಿರಾ ತಾಲೂಕಿನಲ್ಲಿ ರೈತರಿಗೆ ವರದಾನ ಆಗ್ತಕ್ಕಂಥದ್ದು ಅಂದ್ರೆ ಪಶುಪಾಲನೆಯಿಂದ ಮಾತ್ರ. ಆ ಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ನಿಮ್ಮ ಹೊಲದಲ್ಲೋ ಅಥವಾ ಭೂಮಿನಲ್ಲೋ ಜೋಳ ಬೆಳೀರಿ, ಇನ್ನೊಂದು ಬೆಳೀರಿ, ಅದನ್ನ ಕಟ್ ಮಾಡಿ ತಗೊಂಡ್ಬಂದು ದನಗಳಿಗೋ ಇನ್ನೊಂದಕ್ಕೋ ಕೊಟ್ಟು ಅದರಿಂದ ವರಮಾನ ಬರ್ತಕ್ಕಂಥ ರೀತಿಯಲ್ಲಿ ದಾರಿ ಮಾಡಿ. ನೀವು ಅಂದ್ರೆ ರೈತರಾಗಿ ನೀವು ಭತ್ತ ಬೆಳಿಬೇಡಿ ಅಂತ ಹೇಳೋದಿಲ್ಲ, ರಾಗಿ ಬೆಳಿಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಅದರಿಂದ ಲಾಭ ಇಲ್ಲ. ನಾನು ಸುಮಾರು 10 ವರ್ಷಗಳ ಕಾಲ ನಾನು ಸಚಿವ ಸಂಪುಟದ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಾನು ಅಧ್ಯಕ್ಷನಾಗಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ಬೆಲೆ ಕುಸಿದಾದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ನಾನು ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೆ. ರಾಗಿನ ಕೊಳ್ಳುವಂತ ಕೆಲಸವನ್ನು ಮಾಡಿದ್ದು ಅದು ನಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ. ಅಲ್ಲಿಂದಲೂ ಕೂಡ ನಾನು ಯಾವತ್ತೂ ಕೂಡ ನಿರಂತರವಾಗಿ ರೈತರ ಜೊತೆಯಲ್ಲಿ ನನಗೂ ಮತ್ತು ಈ ಪ್ರಾಣಿಗಳಿಗೂ ಇರ್ತಕ್ಕಂಥ ಮತ್ತು ಕೃಷಿಗಿರ್ತಕ್ಕಂಥ ಒಂದು ಅವಿನಾಭಾವದ ಸಂಬಂಧ. ಬಹುಶಃ ಎಲ್ಲ ಒಂದು ಕಡೆ ನಾನು ಅದನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಹೋಗ್ಲಿಲ್ಲ. ಎಲ್ಲ ಒಂದು ಕಡೆಗೆ ಜನ ಆಶೀರ್ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ, ಜನಾಶೀರ್ವಾದವನ್ನ ಪಡೆದು ಹೋದಾಗ ಅವರ ಜನಗಳ ಋಣ ತೀರಿಸ್ಬೇಕು ಅಂತೇಳಿ ನಾವು ಹುಟ್ಟಿದ ಮೇಲೆ ಅನೇಕ ಋಣಗಳನ್ನ ತೀರಿಸ್ಬೇಕಾಗುತ್ತೆ. ತಂದೆ ತಾಯಿಗಳ ಋಣ ತೀರಿಸ್ಬೇಕಾಗ್ತದೆ, ಹುಟ್ಟಿದ ಊರಿನ ಋಣ ತೀರಿಸ್ಬೇಕಾಗ್ತದೆ, ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಯಾರನ್ನ ಋಣ ತೀರಿಸ್ಬೇಕು ಅಂತ ಹೇಳಿದ್ರೆ ಜನರ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಅದು ಅಷ್ಟೊಂದು ಸುಲಭದ ಕೆಲಸ ಅಂತ ಹೇಳಿ ಯಾರು ಕೂಡ ಆಗೋದಿಲ್ಲ. ಬಹುಶಃ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟು 48 ವರ್ಷ ಆಯ್ತು. ಅಂದಿನಿಂದ ಇವತ್ತವರೆಗೂ ಕೂಡ ನಂದು ಒಂದೇ ಧ್ಯೇಯ ಅಂತ ಹೇಳಿದ್ರೆ, ಕುಡಿಯ ನೀರಿಗೆ ನೀರು ಕೊಡ್ಬೇಕು, ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಡ್ಬೇಕು. ಇವೆಲ್ಲದ ಯೋಜನೆಗಳ ಬಗ್ಗೆ ಮಾಡೋದ್ರ ಜೊತೆಗೆ ನನಗೆ ಬಯಸೇ ಬಂದಿರ್ತಕ್ಕಂಥದ್ದು, ಪಶುಸಂಗೋಪನಾ ಮಂತ್ರಿ ಆದೆ, ಕೃಷಿ ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಎಸ್.ಎಂ. ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಗುಜರಾತ್ಗೆ ಹೋದೆ. ಯಾವ ರೀತಿಯಾಗಿ ರಾಸುಗಳನ್ನ ಸಾಕ್ತಾರೆ, ನೋಡ್ತಾರೆ ಅಂತಲೇ ತೋರ್ಸೋದಕ್ಕೆ ಅವ್ರು ಕರ್ಕೊಂಡು ನಾನು ಗುಜರಾತ್ಗೆ ಹೋದೆ. ಹಾಗಾಗಿ ನಾನು ಅವ್ರಿಗೆ ಹೋಗಿ ಅವರ ಮನಸ್ಸು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಂತವಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಪಶುಸಂಗೋಪನಾ ಮಂತ್ರಿಯಾಗಿ, ಕೃಷಿ ಮಂತ್ರಿಯಾಗಿ ಮಾಡಿದಂತ ಕಾರ್ಯಕ್ರಮಗಳು ಕೂಡ ಇವತ್ತು ಶಾಶ್ವತವಾಗಿರತಕ್ಕಂಥದ್ದು.
ಸರ್ ಈ ಕಡೆ ಆಳು ಒಕ್ಕೂಟ ಮಲ್ಸಂದ್ರ ಇವರ ಸಹಯೋಗದೊಂದಿಗೆ ಶಿರಾ ತಾಲೂಕಿನ 7ನೇ ಸುತ್ತಿನ ಕಾಲು ಬಾಯಿ ಜ್ವರ ಕೃಷಿಯ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಈ ಅಂದರೆ ಗ್ರಾಮದ ಬಲ್ಲಪುರಂ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಲಕ್ಷ್ಮಿ ಶಿವಕುಮಾರ್ ಅವರನ್ನ ನಾವು ಸ್ವಾಗತವನ್ನ ಹಾಗೂ ಹಾಲಿ ಶಾಸಕರು ಹಾಗೂ ಮಂಜುನಾಥ್ ಶಿವಣ್ಣರು ಆಗಮಿಸಿದ್ದಾರೆ. ಹಾಗೂ ಈ ಕಡೆ ಹಾಗೂ ಅಧಿಕಾರಿಗಳು ಹಾಗೂ ದೇಶೀಯ ಆಸ್ಪತ್ರೆ ಶಿರಾ ತಾಲೂಕಿನ ರಂಗತಮ್ಮನ ಬೈದರೆ ಅವಕಾಶ ಸದಸ್ಯರು ವೇದಿಕೆ ಮೇಲೆ ಬರಬೇಕಂತ ಕೇಳಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಒಂದು ನಾನು ಕೂಡ ಈ ಇಲಾಖೆಗೆ ಒಂದು ಒಡನಾಟವನ್ನು ಕಳೆದ ಏನು ಒಂದು 12-13 ವರ್ಷದಿಂದಲೂ ಕೂಡ ಇಟ್ಕೊಂಡಿದ್ದೀವಿ. ಅತಿ ಹೆಚ್ಚು ಇವತ್ತು ಏನಾದ್ರೂ ಕೂಡ ಈ ಇಲಾಖೆಗೆ ಸಹಕಾರವನ್ನ ಅವರ ಅವಧಿನಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಮತ್ತೆ ಅವ್ರ ಅವಧಿ ಮುಗಿದಂತ ನಂತರ ಹಲವಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ನಿಂತೋಗಿದ್ದಾವೆ. ಆ ನಿಂತೋಗಿರೋಂತ ಕಾರ್ಯಕ್ರಮಗಳನ್ನ ಮತ್ತೆ ಪುನರ್ ಪ್ರಾರಂಭ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಶಾಸಕರು ಮಾಡಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿಯನ್ನ ಮಾಡ್ತೇನೆ. ಮತ್ತೆ ನಮ್ಮ ರೈತರ ಹುಲ್ಲು ಮಡುವೆಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ. ಅಂತಹ ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ತಾವೇನ್ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಿರೋ, ತಾವು ಸದನದಲ್ಲಿ ಮಾತಾಡ್ತಿರೋ, ನಮ್ಮ ರೈತರ ಹುಲ್ಲು ಮಡುವೆಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ತಾವು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಹಿರಿಯ ಸಚಿವರಿದ್ದೀರಾ, ನಿಮ್ಮದೇ ಆದಂತ ಒಂದು ಮಾತಿಗೆ ಇಡೀ ಸದನದಲ್ಲಿ ಒಂದು ಶಕ್ತಿ ಇದೆ. ಅದನ್ನ ತಾವು ಉಪಯೋಗಿಸ್ಕೊಂಡು ಯಾಕೆಂದ್ರೆ ಬಡವರ ಒಂದು ಸೇವೆನ ನೀವು ಮೊದಲಿಂದಲೂ ಕೂಡ ನೀವು ಮಾಡಿದ್ರ. ಇದು ಮೂಲಭೂತವಾಗಿ ನಮ್ಮ ರೈತರು ಹುಲ್ಲು ಬಡವಿಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಒಂದು ಇಡೀ ಹುಲ್ಲು ಕೂಡ ಆ ಕುಟುಂಬಕ್ಕೆ ಇರೋದಿಲ್ಲ. ಅವನು ಬೆಳಿಗ್ಗೆ ಎದ್ದ ರಾಸುಗಳಿಗೆ ಕೊಂಡು ಹುಲ್ಲಾಕ ಅಂತ ಕೆಲಸವನ್ನ ಅವನು ಮಾಡ್ಬೇಕಾಗ್ತದೆ. ಮತ್ತೆ ಇದರ ಜೊತೆನಲ್ಲಿಯೂ ಕೂಡ ಇವತ್ತು ಏನು ತೆಂಗಿನ ಕಾಯಿಗಳಿಗೆ, ಕೊಬ್ಬರಿಗಳಿಗೆ, ಮತ್ತೆ ಗುಡಿಸಲುಗಳಿಗೆ ಅವರ ವ್ಯವಸಾಯದ ಕೃಷಿ ಚಟುವಟಿಕೆಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಇವತ್ತು ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಅಂತ ಪರಿಹಾರವನ್ನ ಮಾನ್ಯ ಶಾಸಕರು ತಾವು ಗಮನ ಹರಿಸಿ ತಾವು ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ಅದೊಂದು ಒಂದು ಯೋಜನೆಯಾಗಿ ರೂಪುಗೊಳ್ಬೇಕು. ಒಂದು ಯೋಜನೆಯಾಗಿ ರೂಪುಗೊಳ್ಳೋದ್ರ ಮುಖಾಂತರ ಯಾವ್ಯಾವ ರೈತನಿಗೆ ಇವತ್ತು ಗುಡಿಸಲು ಸುಟ್ಟಿದೆ, ಅವನು ವ್ಯವಸಾಯದ ಸಲಕರಣೆಗಳು ಸುಟ್ಟು ಹೋಗಿದ್ದಾವೆ, ಮತ್ತೆ ಏನು ಕೊಬ್ಬರಿಗೆ ಬೆಂಕಿ ಬಿದ್ದಿದೆ, ಮತ್ತೆ ಏನು ಹುಲ್ಲುಬಡುವಿಗೆ ಬೆಂಕಿ ಬಿದ್ದಿದೆ ಅಂತ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳಿಗೆ ತಾವು ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ತಾವು ಕೂಡ ಒಂದು ಪ್ರಯತ್ನವನ್ನ ತಾವು ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ಇದು ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಅನಿವಾರ್ಯ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆಗ್ತಕ್ಕಂಥದ್ದೇ ನಮ್ಮ ಸಿರಾ ತಾಲೂಕು ಮತ್ತು ಪಾವಗಡ ಮಧುಗಿರಿ ತಾಲೂಕಿನಲ್ಲಿ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೆಂಕಿಯಿಂದ ಅನಾಹುತಗಳಾಗ್ತಕ್ಕಂಥ ಇವತ್ತು ದುರಂತಗಳು ಜಾಸ್ತಿ ಇರೋದ್ರಿಂದ ತಾವು ಅದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಮಾಡ್ತೀರಾ ಅಂತ ನಿಮ್ಮಲ್ಲಿ ಬಹಳಷ್ಟು ನಾನು ಒತ್ತಡವನ್ನ ಇರೋದ್ರ ಮುಖಾಂತರ ವಿನಂತಿಯನ್ನ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ಅವ್ರ ಅವಿನಾಭಾವ ಸಂಬಂಧ. ಯಾಕೆಂದ್ರೆ ಹಿಂದೆ ಈ ಒಂದು ಪಶುಪಾಲನಾ ಇಲಾಖಾ ಸಚಿವರಾಗಿ ಹಲವಾರು ದಿಟ್ಟ ಕಾರ್ಯಕ್ರಮಗಳನ್ನ ಅದರಲ್ಲೂ ಹೆಚ್ಚಾಗಿ ಈ ತಾಲೂಕಿಗೆ ತಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ತೋರಿಸ್ಬೇಕಾಗ್ತದೆ. ಯಾಕೆಂದ್ರೆ ಈಗಾಗ್ಲೇ ನಾನು ನಮ್ಮ ಒಂದು ಲ್ಯಾಬ್ ಅನ್ನ ಕೂಡ ನಾನು ಹೇಳಿದೆ, ಇಡೀ ಜಿಲ್ಲೆಯಲ್ಲಿ ಕೂಡ ಲ್ಯಾಬ್ ಇರ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನಲ್ಲಿ. ಏನಾದ್ರೂ ಕೂಡ ನಮ್ಮಲ್ಲಿ ಈ ಡೈಲೇರಿಯಾ ಮತ್ತೆ ಹಲವಾರು ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ಬೇಕಂದ್ರೆ ನಮ್ಗೆ ಲ್ಯಾಬ್ ನ ರಿಪೋರ್ಟ್ ಬಹಳ ಅನಿವಾರ್ಯ. ನಾವೆಲ್ಲರೂ ಕೂಡ ಒಕ್ಕೂಟದವರು, ನಮ್ಮ ಸಂಘ ಸಂಸ್ಥೆರು, ನಾವು ಏನಾದ್ರೂ ಕೂಡ ಡೈಲೇರಿಯಾ ತಕ್ಷಣ ರಿಪೋರ್ಟ್ ನ ನಾವು ತುಮಕೂರಿಗೆ ಕಳಿಸಿ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಂತರ ಚಿಕಿತ್ಸೆಯನ್ನ ಮಾಡ್ಬೇಕಾಗಿತ್ತು. ಈಗ ಏನಾಗಿಲ್ಲ, ಈಗ
ಒಂದು 5 ತಾಲೂಕು ರಿಪೋರ್ಟ್ ಕೂಡ ನಮ್ಮ ಶಿರಾ ತಾಲೂಕಿಗೆ ಬರ್ತಕ್ಕಂತ ಹೆಮ್ಮೆ ಇವತ್ತು ನಮ್ಗೆಲ್ರಿಗೂ ಕೂಡ ಲಭಿಸಿದೆ. 5 ತಾಲೂಕಿನ ಜನರು ಕೂಡ ಇಲ್ಲಿಗೆ ಯಾವ್ದಾದ್ರು ಕೂಡ ಅದನ್ನ ಒಂದು ಟ್ರೀಟ್ಮೆಂಟ್ ಬರ್ತಾರೆ, ಆ ಲ್ಯಾಬ್ ರಿಪೋರ್ಟಿಗೆ ಬರ್ತಾರೆ. ಆ ಬಂದಂತದ್ದು ಕೂಡ ನಮ್ಗೆ ಒಂದು ರೀತಿ ನಿಜ ಕೂಡ ತುರ್ತು ಚಿಕಿತ್ಸೆ ಇದೆ ಇದಕ್ಕೆ. ಮತ್ತು ಹಲವಾರು ಇವತ್ತು ನಮ್ಮ ರಾಸುಗಳ ಇವತ್ತು ಜೀವ ಉಳಿವಿಕೆಗೆ ಇವತ್ತು ಕಾರಣ ಆಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಅವಧಿನಲ್ಲಿ ಸುಮಾರು ಆ ಪಶುಭಾಗ್ಯ ಯೋಜನೆಯಲ್ಲಿ ಒಂದು ಸ್ಕೀಮ್ ತಂದು ಹಲವಾರು ನಮ್ಮ ರೈತರಿಗೆ, ಅದರಲ್ಲೂ ಕೂಡ SC ST ಸಮುದಾಯದವರಿಗೆ ಒಂದು ವಿಶೇಷವಾಗತಕ್ಕಂತ ಶಕ್ತಿಯನ್ನ ಅವರ ಅವಧಿಯಲ್ಲಿ ಕೊಟ್ಟರು. ಯಾಕಂದ್ರೆ ನಮ್ಮ ತಾಲೂಕಿನಲ್ಲೇ ಕೂಡ ನಾನು ಸುಮಾರು 350 ಫಲಾನುಭವಿಗಳಿಗೆ ಆ SC ST ಸಮುದಾಯಗಳಿಗೆ ರಾಸುಗಳನ್ನ ಕೊಡಿಸ್ತಕ್ಕಂಥದ್ದು ಸುಮಾರು ಎಷ್ಟು ಅಲ್ಲಿಗೆ 1,20,20,20,000 ರೂಪಾಯಿ 25,000 ರೂಪಾಯಿನ ಆ ಒಂದು SC ST ಗಳಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಆ ಪಶುಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಆ ಮುಖಾಂತರ ಬಹಳಷ್ಟು ಆ ಸಮುದಾಯದವರು ಇವತ್ತು ಕೂಡ ನಮ್ಮಲ್ಲಿ ಹಾಲಾಗೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದು ಅವಾಗಿಂದಲೇ. ಆ ಸಮುದಾಯದವರು ಈ ಹಾಲಿನ ಉತ್ಪಾದನೆಯಲ್ಲಿ ಇವತ್ತು ಬಹಳ ಹಿಂದುಳಿತಕ್ಕಂಥ ಸನ್ನಿವೇಶದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಡ್ಬೇಕು, ಅವರು ಕೂಡ ಈ ಒಂದು ಹೈನೋದ್ಯಮದಲ್ಲಿ ತೊಡಗಿಸ್ಬೇಕು ಎಂಬ ಒಂದು ದಿಟ್ಟ ದೂರ ಕಲ್ಪನೆಯನ್ನ ಮಾನ್ಯ ಶಾಸಕರು ಇವತ್ತು ಅವ್ರು ಹೊಂದಿ ಆ ಒಂದು ಶಕ್ತಿಯನ್ನ ಇವತ್ತು ಅವರು ತಾಲೂಕಿಗೆ ತುಂಬಿದ್ರು. ಈ ಕಾಲುಬಾಯಿ ಜ್ವರ ಎಂಬುದು ಒಂದ್ ರೀತಿ ಈ ದನಗಳಿಗೆ ನಮ್ಗೆ ಏನಾದ್ರು ಕುರಿ ದನಗಳಿಗೆ ಬಂತು ನಿಜ ಕೂಡ ಆ ದನಗಳು ಬಹಳಷ್ಟು ಬೇಗ ಇವತ್ತು ಬಡವಾಗ್ತವೆ. ಅದರಲ್ಲಿ ಇರ್ತಕ್ಕಂತ ಒಂದು ಏನು ಶಕ್ತಿ ಕುಂದುತ್ತದೆ, ಅವಾಗ ಮರಣ ಆಗ್ತಕ್ಕಂತ ಸನ್ನಿವೇಶ ಸೃಷ್ಟಿ ಆಗ್ತದೆ. ಅವಕ್ಕೆ ಸಂಪೂರ್ಣವಾಗಿ ಇಡೀ ಈ ಕಾಲುಬಾಯಿ ಜ್ವರವನ್ನ ದೇಶದಿಂದಲೇ ತೆಗಿಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಈ ಎಲ್ಲ ನಮ್ಮ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾಲುಬಾಯಿ ಜ್ವರಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ, ವಿಶೇಷವಾದಂತಹ ಆಸಕ್ತಿಯನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಇಲಾಖೆಗಳು ಇವತ್ತು ಹೊರಟಿದ್ದಾವೆ. ಅದರಲ್ಲೂ ಕೂಡ ನಮ್ಮ ಶಿರಾ ತಾಲೂಕಿನ ಅಧಿಕಾರಿಗಳು ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ತಂಡ ಸುಮಾರು 7ನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನು ಇವತ್ತು ತಾಲೂಕಿನಲ್ಲಿ ಮಾಡಿದೆ. ಅವರ ಯಾವ ರೀತಿ ಇವತ್ತೊಂದು ಸರ್ವಿಸ್ ಇದೆ ಅಂದ್ರೆ ಇಡೀ ಜಿಲ್ಲೆನಲ್ಲಿ ಯಾವ ತಾಲೂಕು ಕೂಡ ಬಹುಬೇಗ ಈ ಲಸಿಕಾ ಕಾರ್ಯಕ್ರಮವನ್ನು ಇಷ್ಟು ಬೇಗ ಹಮ್ಮಿಕೊಂಡಿಲ್ಲ. ಅದ್ರ ಜೊತೆ ಸಮರೋಪಾದಿನಲ್ಲಿ ಇವತ್ತು ಎಲ್ಲ ಜನಗಳಿಗೂ ಕೂಡ ಆ ಚಿಕಿತ್ಸೆ ಸಿಗ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ವೈದ್ಯಾಧಿಕಾರಿಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ. ಇದ್ರ ನಿಟ್ಟಿನಲ್ಲಿ ನಮ್ಮ ರೈತರು ತಾವು ಗಮನ ಹರಿಸಬೇಕಾಗ್ತದೆ. ನಮ್ಮ ರೈತರು ನಿಮ್ಮ ಎಲ್ಲ ರಾಜ್ಯಗಳಿಗೆ ಈ ಲಸಿಕೆಗಳನ್ನ ಹಾಕ್ಸೋ ಅಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಯಾರಾಗ್ಬೇಕು. ನಮ್ಮ ಹಸು ಇವತ್ತೆಲ್ಲ ಅಲ್ಲಿ ಒಟ್ಟಾಗಿದೆ, ನಮ್ಮ ತೋಟದ ಮನೆಗಿದೆ, ಇವತ್ತು ಹಾಕ್ಸಿರಾಯ್ತು ಬಿಟ್ರಾಯ್ತು ಅಂತ ನೀವೇನಾದ್ರೂ ಕೂಡ ಒಬ್ರು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಆ ಹಸುವಿನಿಂದ ಮತ್ತೆ 100 ಹಸುಗಳಿಗೆ ಹೋಗ್ತಕ್ಕಂತ ಈ ಕಾಯಿಲೆ ಇರೋದ್ರಿಂದ ಈಗಾಗ್ಲೇ ಆ ಕಾಯಿಲೆನೂ ಕೂಡ ನಮ್ಮಲ್ಲಿ ಬೇಸಿಗೆನಲ್ಲಿ ಈ ಕಾಯಿಲೆ ಬಹಳಷ್ಟು ಉಲ್ಬಣ ಆಗುತ್ತೆ. ಅದು ನೀರಿನಿಂದ ಬರುತ್ತೆ, ಗಾಳಿಯಿಂದ ಬರುತ್ತೆ, ಹುಲ್ಲು ತಿಂಬ ಹುಲ್ಲಿಂದ ಬರುತ್ತೆ. ಇವು ತಾವು ಎಲ್ಲೆಲ್ಲಿ ಆ ಜ್ವರದ ಸೋಂಕಿತ ಆಗಿರ್ತಕ್ಕಂಥ ರಾಸು ಎಲ್ಲೆಲ್ಲಿ ಓಡಾಡಿರ್ತ ಅಲ್ಲಿ ಇನ್ನೊಂದು ಒಳ್ಳೆ ರಾಸು ಓಡುವಂತ ಸಂದರ್ಭದಲ್ಲಿ ಆ ರಾಸುಗಳಿಗೂ ಸಿಗಂತ ಒಂದು ಉದಾಹರಣೆ ಇರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ರಾಸುಗಳಿಗೆ ಪ್ರತಿಯೊಬ್ಬರು ಕೂಡ ಇದೊಂದು ಜವಾಬ್ದಾರಿಯುತವಾಗಿ ನೀವೆಲ್ಲರೂ ಆ ರಾಸುಗಳಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಇದರ ಹಸುವು 2ನೇ ಬಹುಮಾನವನ್ನು ಪಡೆದಿರುತ್ತಾರೆ. 10,000 ನಗದು ಬಹುಮಾನ ಶಾಸಕರಿಂದ ಪಟ್ನಾಯಕ್ನಲ್ಲಿ ರಂಗಪ್ಪ ತುಮ್ಮಣ್ಣ ನೂರಾಪುರ ಶಿವಕುಮಾರ್ ರಾಜಣ್ಣ ಹನುಮಂತಪ್ಪ ಯಾಕಂದ್ರೆ ಕಷ್ಟದಿಂದ ಅವ್ರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ನಿಮ್ಮೆಲ್ಲರಿಗೆ ಬೆಳೆದಿದ್ದಾರೆ ಅವರು 50 ಇರುವಂತೆ ಕಾಲು ಮತ್ತು ಬಾಯಿಗೆ ಬರ್ತದೆ. ಈ ಒಂದು ರೋಗವು ಆಪ್ಟೋ ವೈರಸ್ ಅನ್ನುವಂತ ಒಂದು ವೈರಾಣುವಿನಿಂದ ಬರತಕ್ಕಂತ ಕಾಯಿಲೆ. ಜಾನುವಾರುಗಳಿಗೆ ಏನು 2 ಗೊರಸು ಇರುತ್ತಲ್ಲ, ಗೊರಸು ಇರುವಂತ ಎಲ್ಲಾ ಪ್ರಾಣಿಗಳಿಗೂ ಅಂದ್ರೆ ದನ, ಎಮ್ಮೆ, ಹಂದಿ ಎಲ್ಲದಕ್ಕೂ ಸಹ ಈ ಒಂದು ಕುದುರೆ ಎಲ್ಲದಕ್ಕೂ ಸಹ ಈ ರೋಗ ಬರ್ತದೆ. ಮುಂಚೆ ಆಕ್ಚುಲಿ ಈ 5 ವರ್ಷದಿಂದ ನನಗನ್ಸಿದ ಮಟ್ಟಿಗೆ ನೀವು ಯಾರು ಈ ರೋಗವನ್ನ ನೋಡಿಲ್ಲ. ಅದಕ್ಕಿಂತ ಮುಂಚೆ ಪ್ರತಿ ವರ್ಷನೂ
ಯಾವ್ದಾದ್ರು ಒಂದು ಟೈಮಲ್ಲಿ ಅಥವಾ ಒಂದು ವರ್ಷ ತಪ್ಪಿದ್ರು ಇನ್ನೊಂದು ವರ್ಷ ಈ ಒಂದು ರೋಗವನ್ನು ನಾವೆಲ್ಲರೂ ನೋಡ್ತಾ ಇದ್ವಿ. ಮತ್ತೆ ಆ ರೋಗ ಬಂದಾಗ ಆ ರೋಗಕ್ಕೋಸ್ಕರ ನಾವು ಚುಚ್ಚುಮದ್ದನ್ನ ಒಂದು ಗ್ರಾಮಕ್ಕೆ ಬಂದ್ಬಿಟ್ಟು ಲಸಿಕೆಯನ್ನು ಹಾಕ್ತಾ ಇದ್ವಿ. ಆದ್ರೆ ಈಗ ಆ ತರ ಇಲ್ಲ. ಏಕೆಂತಂದ್ರೆ ಈಗ ಆ ರೋಗ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸಾಹೇಬರು ಮಾನ್ಯ ನಮ್ಮ ಪಶುಪಾಲನಾ ಮಂತ್ರಿಗಳಾಗಿದ್ದಾಗ ಸಹ ಆ ಒಂದು ರೋಗಕ್ಕೆ 4-5 ವರ್ಷ ಇಂಜೆಕ್ಷನ್ ಹಾಕ್ಲಿಲ್ಲ ಸರ್ಕಾರದಿಂದ. ಆ ಒಂದು ಪ್ರಯುಕ್ತವಾಗಿ ಆಗ ಬಹಳ ಉಲ್ಬಣ ಸ್ಥಿತಿಯಲ್ಲಿ ಈ ರೋಗ ಉಂಟಾಗಿ ಸಾಕಷ್ಟು ಜಾನುವಾರುಗಳು ಮರಣವನ್ನಪ್ಪದು. ಆಗ ನಮ್ಮ ಸಾಹೇಬರು ಶೀಘ್ರಗತಿಯಲ್ಲಿ ಒಂದು ಈ ಲಸಿಕೆಯನ್ನ ಇಷ್ಟೊಂದು ದನಗಳು ಸತ್ತೋಗುತ್ತೆ, ಈ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕಿಸುವುದರ ಮೂಲಕ ಈ ರೋಗವನ್ನು ತಡೆಗಟ್ಟಬೇಕು, ಈ ರೋಗವನ್ನ ಕರ್ನಾಟಕದಿಂದ ಹೋಗಲಾಡಿಸಬೇಕು ಅಂತ ಹೇಳಿ ಅವತ್ತು ತೆಗೆದುಕೊಂಡ ನಿರ್ಧಾರ. ಇವತ್ತು ನಾವು ಎರಡು ಸ್ಕೀಮ್ಗಳಲ್ಲಿ, ಒಂದು ಸ್ಕೀಮ್ನಲ್ಲಿ ಆಸ್ಕಾಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ 16 ಸುತ್ತು ಲಸಿಕೆಯನ್ನು ಹಾಕಿದ್ದೇವೆ. ಮತ್ತು ಈ ಒಂದು ಏನು NADCP ಅಂತ ಹೇಳಿ ಇನ್ನೊಂದು ಪ್ರೋಗ್ರಾಮ್, ಇದರಲ್ಲಿ 6ನೇ ಇವತ್ತು 7ನೇ ಸುತ್ತಿನ ಲಸಿಕೆ ಕಾರ್ಯವನ್ನು ಆರಂಭಿಸಿದ್ದೇವೆ. ಇದೆಲ್ಲದಕ್ಕೂ ಕಾರಣೀಭೂತರಾದವರು ನಮ್ಮ